ಕೃಷ್ಣ ಎಷ್ಟು ನಮ್ಮ ಉಡುಪಿಯವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ, ಎಷ್ಟು ಒಳ್ಳೆ ಕೆಲಸದಲ್ಲಿ ನಾವು ಪಾಲ್ಗೊಳ್ತೇವೆ, ಅದೇ ನಮಗೆ ಆನಂದ. ಬೇರೆ ಊರಿನಲ್ಲಿ ಬೇರೆ ಬೇರೆ IT ಕಂಪನಿ ಅದು ಇದು ಎಲ್ಲ ಉಂಟು, ಅದು ಇಲ್ಲಿ ಎಂತ ಕೂಡ ಇಲ್ಲ. ಕೃಷ್ಣನಿಂದ ಈ ಉಡುಪಿ ನಡೆಯುತ್ತೆ ಅಂದರೆ ಅದರ ಪವರ್ ಎಷ್ಟು ಇರಬೇಕು. ಇಂದ್ರ ಶಬ್ದ ಇದ್ದವರಿಗೆ ಸ್ವಲ್ಪ ಗೀತೆಯ ಬಗ್ಗೆ ವಿಶೇಷ ಆಸಕ್ತಿ ಅಂತೇಳಿ ನಮ್ಮ ಭುವನೇಂದ್ರ ಎಂಬವರು, ಅವರು ಕೂಡ ಇಂದ್ರ ಪದದ ಒಂದು ಹೆಸರು ಉಳ್ಳವರಾದ್ದರಿಂದ ಭುವನೇಂದ್ರ ಅವರಿಗೆ ಭಗವದ್ಗೀತೆ ಅಂದರೆ ಅದು ಬಹಳ ಆಸಕ್ತಿ ಇರತಕ್ಕಂತಹ ವಿಷಯ. ಅವರು ಸ್ವಯಂ ಪ್ರೇರಿತರಾಗಿ ವರ್ಷಾನುಗಟ್ಟಲೆ ಭಗವದ್ಗೀತೆಯ ಬಗ್ಗೆ ಈ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಉದ್ಯಮಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ಅಥವಾ ಇಷ್ಟೊಂದು ಶ್ರದ್ಧೆಯನ್ನು ಬೆಳೆಸಬೇಕಾದ್ರೆ ಅದು ನಿಜವಾಗಿ ಹೃದಯದಲ್ಲಿದ್ದರೆ ಮಾತ್ರ ಸಾಧ್ಯ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಶ್ರೀ ಭುವನೇಂದ್ರ ಕೆದಿಯೂರ ಜೊತೆಗಿದ್ದೇನೆ. ಇತ್ತೀಚೆಗೆ 18 ದಿನಗಳ ಭಗವದ್ಗೀತೆ ಪ್ರವಚನ ನಡೆಯಿತು. ಈ ವರ್ಷದ್ದಂತೂ 28ನೇ ವರ್ಷದ್ದು. ಈ ಉಡುಪಿಯಲ್ಲಿ ಕೃಷ್ಣ ಮತ್ತು ನಮ್ಮ ನಾಗದೇವರು ನಮ್ಮನ್ನು ರಕ್ಷಿಸಿದೆ. ಅದಕ್ಕಾಗಿ ಕೃಷ್ಣನ ಸಾನ್ನಿಧ್ಯದಲ್ಲಿ ಕೃಷ್ಣನ ಪ್ರವಚನ ಆಗಬೇಕು, ಭಗವದ್ಗೀತಾ ಪ್ರವಚನ ಆಗಬೇಕು ಅಂತ ಹೇಳಿ ಅದನ್ನು ಇಷ್ಟ ತನಕ 28 ವರ್ಷ ನಾವು ಅದನ್ನು ಆಚರಿಸ್ತಿದ್ದೇವೆ. ನಾವು ಹೋಟೆಲ್ನವರು ಅಲ್ಲ, ಅದು ಕೂಡ ಆ ಕೃಷ್ಣನ ಸೇವೆ ಮಾಡಿದ್ರಿಂದ ಒಂದೇ ಸೂರಿನಲ್ಲಿ ಎಲ್ಲ ಕಂಪೆನಿ ಬೇಕಾದ ಜನರಿಗೆ ಬೇಕಾದ ಆ ರೀತಿಯಲ್ಲಿ ನಾವು ಸೆಟ್ ಮಾಡಿದ್ದೇವೆ. ಇದು ನಂದಲ್ಲ, ನನ್ನ ಅನಿಸಿಕೆ ಅಲ್ಲ, ಅದು ದೇವರೇ ನನಗೆ ಅನಿಸಿಕೆ ಕೊಟ್ಟದ್ದಂತ ನಾನು ಹೇಳ್ತಾ ಇದ್ದೇನೆ. ಸ್ವಾಮಿಗಳು ಅಥವಾ ಧಾರ್ಮಿಕ ವ್ಯಕ್ತಿಗಳಾಗಿ ಇದ್ದವರು ಅದು ಅವರ ಡ್ಯೂಟಿಯಾಗಿರ್ತದೆ. ಆದರೆ ಹೋಟೆಲ್ ಉದ್ಯಮದಲ್ಲಿದ್ದವರಿಗೆ ಗೀತಾ ಪ್ರವಚನ ಮಾಡಿಸುವುದೇನು ಡ್ಯೂಟಿ ಅಂತ ಹೇಳಿ ಅನಿಸುವುದಿಲ್ಲ. ಆದರೆ ಅವರ ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಭಕ್ತಿಯಿಂದ ಈ ಭಗವದ್ಗೀತೆಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೇಳಿದರೆ, ಬಹುಶಃ ಆ ಅರ್ಜುನನ ಹೆಸರಿನ ಪ್ರತಿಫಲನ ಯಾರ ಹತ್ರ ಇದೆ ಅವರಿಗೆಲ್ಲ ಗೀತೆಯ ಮೇಲೆ ಆಸಕ್ತಿ ಇದೆ. ಯಾಕೆಂದರೆ ಇಂದ್ರ ಅಂತ ಹೇಳಿದರೆ ಅದು ಅರ್ಜುನ, ಆದ್ದರಿಂದ ಅರ್ಜುನನ ಹೆಸರನ್ನು ಅವರು ಇಟ್ಟಿದ್ದರಿಂದ ಭುವನೇಂದ್ರ ಅಂತ ಹೇಳಿದರೆ 3 ಲೋಕವನ್ನು ಗೆದ್ದಂತಹ ಅರ್ಜುನ. ಆದ್ದರಿಂದ ಅರ್ಜುನನ ಹೆಸರಿನ ಒಂದು ಚಿಕ್ಕ ಒಂದು ಲೇಪ ಅವರ ಹೆಸರಲ್ಲಿದ್ದರಿಂದ ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬಂತಹ ತುಡಿತ ಅದು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಈ ಒಂದು ಕೊಡುಗೆ, ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಇರತಕ್ಕಂತಹ ಭಕ್ತಿ, ಅದು ಅತ್ಯಂತ ಒಂದು ಆದರ್ಶವಾದದ್ದು, ಬೇರೆಯವರಿಗೆ ಅದು ಅನುಕರಣೀಯವಾದದ್ದು. ರಾಮನಾಥ ಆಚಾರ್ಯರು ಅವರು ಮಾಡುವ ಪ್ರವಚನ ಅದು ಯಾರು ಕೂಡ ಮಾಡಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಅರ್ಥ ಆಗ್ತದೆ. ಅದರಿಂದ ನಾನೊಂದು 3 ವರ್ಷದಿಂದ ಅವ್ರ ಹತ್ರವೇ ಮಾಡಿಸ್ತಾ ಇದ್ದೇನೆ.